ಸೆಕೆಂಡ್ ಫೇಸ್ 142 ವಿಧಾನಸಭಾ ಕ್ಷೇತ್ರಗಳಿಗೆ 29ನೇ ತಾರೀಕು ವೋಟಿಂಗು. 29ನೇ ತಾರೀಕು 5 ಸ್ಟೇಟ್ ಎಲೆಕ್ಷನ್ ಕಂಪ್ಲೀಟ್ ಆಗತ್ತೆ ವೋಟಿಂಗು. ಅವತ್ತು ಸಂಜೆ ಎಕ್ಸಿಟ್ ಪೋಲ್ಗಳು ಬರ್ತವೆ. ಸೆಕೆಂಡ್ ಫೇಸ್ ಮತದಾನ ಇರುವ 142 ವಿಧಾನಸಭಾ ಕ್ಷೇತ್ರಗಳಲ್ಲಿ ಭರ್ಜರಿ ಪ್ರಚಾರ ಜಾರಿಯಲ್ಲಿದೆ. ಎರಡೂ ಕಡೆಯವರಿಂದ, 3 ಕಡೆಯವರಿಂದ. ಇನ್ಫ್ಯಾಕ್ಟ್ ರಾಹುಲ್ ಗಾಂಧಿನೂ ಪ್ರಚಾರ ಮಾಡಿದ್ದಾರೆ ಅಲ್ಲಿ. ಪ್ರಧಾನಿ ನರೇಂದ್ರ ಮೋದಿ. ಇದೇನಾಗಿದೆ, ವೋಟಿಂಗ್ ಪರ್ಸಂಟೇಜ್ ಜಾಸ್ತಿ ಆದಾಗ ಬಿ ಜೆ ಪಿಗೆ ಬೆನಿಫಿಟ್ಟು ಅನ್ನುವ ನೋಷನ್ ಇದೆಯಲ್ಲ, ಆ ನೋಷನ್ನ ಕಾರಣಕ್ಕಾಗಿ ಬಿ ಜೆ ಪಿ ನಾಯಕರುಗಳೆಲ್ಲ ನಾವು ಅಧಿಕಾರಕ್ಕೆ ಬಂದೇ ಬಿಟ್ವಿ ಅಂತ ಹೇಳ್ತಾ ಇದ್ದಾರಲ್ಲಿ. ರಾಮಕೃಷ್ಣಾಶ್ರಮಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಭೇಟಿ ಕೊಟ್ಟಿದ್ದು, ರೋಡ್ ಶೋ. ಈ ಮತದಾನದ ಪ್ರಮಾಣವೇ ನಾವು ಗೆಲ್ತೀವಿ ಅನ್ನೋದಕ್ಕೆ ಸಾಕ್ಷಿ ಅಂದರು ಪ್ರಧಾನಿ ನರೇಂದ್ರ ಮೋದಿ. ಕೇಳಿಸ್ಕೊಳ್ಳಿ. सबसे पहले बंगाल के लोगों को और तमिलनाडु के लोगों को बहुत बहुत बधाई देता हूं. खास करके मैं आज बंगाल की बात करूंगा. लंबे समय से बंगाल में परिवर्तन की जो लहर दिख रही थी, कल पहले चरण के मतदान ने उस पर मोहर लगा दी है. कल बीजेपी के पक्ष में जो समर्थन दिखा है, उसने बीजेपी की विजय का शंखनाद कर दिया है. जिस बंगाल में टीएमसी ने लोकतंत्र के मंदिर को कुचल दिया था, अपनी तानाशाही से लोकतंत्र के मंदिर को खंडित कर दिया था, उस बंगाल में पहले चरण में जनता ने लोकतंत्र के मंदिर का पुनर्निर्माण कर दिया है. अब दूसरे चरण में आपको इस लोकतंत्र के मंदिर पर विजय ध्वज फहराना है. ನಿರಂತರ ಪ್ರಚಾರದಲ್ಲಿದ್ದಾರೆ. 15 ದಿವಸ ಅಮಿತ್ ಶಾ ಪಶ್ಚಿಮ ಬಂಗಾಳದಿಂದ ಆಚೆ ಈಚೆ ಅಲ್ಲಾಡಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಭರ್ಜರಿ ಅಂದರೆ ಭರ್ಜರಿ ಪ್ರಚಾರ ಮಾಡ್ತಾ ಇದ್ದಾರೆ. ಮೊನ್ನೆ ಚುರುಮುರಿ ಅಂಗಡಿಗೆ ಹೋಗಿ ಚುರುಮುರಿ ತಗೊಂಡಿದ್ದು ಬಹಳ ವೈರಲ್ ಆಯಿತು. ಇವತ್ತೇದೋ ಭಾಷಣದಲ್ಲಿ ಹೇಳಿದ್ರು ಅವರು, ಚುರುಮುರಿ ತಿಂದಿದ್ದು ನನಗೆ ಖಾರ ಆಗಿ, ಚುರುಮುರಿ ತಿಂದಿದ್ದು ನಾನು, ಖಾರ ಆಗಿದ್ದು ಮಮತಾ ಬ್ಯಾನರ್ಜಿಗೆ ಅಂತ. ಹೂಗ್ಲಿ ನದಿಯಲ್ಲಿ ದೋಣಿ ವಿಹಾರ ಮಾಡಿದ್ರು, ಬೋಟ್ ವಿಹಾರ. ಬೆಳಗ್ಗೆ ಇದು ಸೂರ್ಯೋದಯದ ಸಂದರ್ಭದಲ್ಲಿ ಒಂದಷ್ಟು ಫೋಟೋ ಗಿಟ ತೆಗೆದು ಎಂಜಾಯ್ ಮಾಡಿದ್ರು ಪ್ರಧಾನಿ ನರೇಂದ್ರ ಮೋದಿ. ಈ ಹೂಗ್ಲಿ ನದಿಯಲ್ಲಿ ದೋಣಿ ವಿಹಾರದ ನಂತರ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. ಪ್ರತಿ ಬಂಗಾಳಿಯ ಹೃದಯದಲ್ಲಿ ಗಂಗಾ ನದಿಗೆ ಅತ್ಯಂತ ವಿಶೇಷ ಸ್ಥಾನ ಇದೆ. ಗಂಗಾ ನದಿಯು ಬಂಗಾಳದ ಆತ್ಮದ ಮೂಲಕವೇ ಹರಿಯುತ್ತೆ. ಗಂಗೆ ಪವಿತ್ರ ನೀರು ಇಡೀ ನಾಗರಿಕತೆಯನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ. ಇವತ್ತು ಬೆಳಗ್ಗೆ ನಾನು ಹೂಗ್ಲಿ ನದಿಯ ದಡದಲ್ಲಿ ಸ್ವಲ್ಪ ಸಮಯ ಕಳೆದೆ. ಗಂಗಾ ಮಾತೆಗೆ ನನ್ನ ಕೃತಜ್ಞತೆ ವ್ಯಕ್ತಪಡಿಸುವ ಅವಕಾಶ ಇದಾಗಿದೆ. ವಾಯುವಿಹಾರಿಗಳು, ದೋಣಿ ನಾವಿಕರನ್ನು ಸಹ ನಾನು ಭೇಟಿಯಾದೆ. ದೋಣಿ ನಾವಿಕರ ದಣಿವರಿಯದ ಕಠಿಣ ಪರಿಶ್ರಮವು ಶ್ಲಾಘನೀಯ. ಹೂಗ್ಲಿ ನದಿ ದಡದಲ್ಲಿ ನಿಂತು ಹೇಳುವೆ, ಬಂಗಾಳದ ಅಭಿವೃದ್ಧಿಗೆ ಬದ್ಧ ಅಂತ ಪ್ರಧಾನಿ ನರೇಂದ್ರ ಮೋದಿ ಟ್ವೀಟ್ ಮಾಡಿದ್ದಾರೆ. ನೀವು ಕೋಲ್ಕತ್ತಾಗೆ ಹೋಗಿದರೆ ಹೂಗ್ಲಿ ನದಿ ಹರಿದು ಹೋಗೋದು ಗೊತ್ತಾಗುತ್ತೆ. ಇದು ಏನಂತೀವಿ, ಬಂಗಾಳದ ಉಪನದಿ ಅಲ್ಲ, ಇಂಗ್ಲೀಷ್ನಲ್ಲಿ ಟ್ರಿಬ್ಯೂಟರಿ ಅಂತಾರೆ. ಟ್ರಿಬ್ಯೂಟರಿ ಅಂದರೆ ಒಂದು ನದಿ ಹೋಗಿ ಇನ್ನೊಂದು ದೊಡ್ಡ ನದಿಗೆ ಸೇರಿಕೊಂಡ್ರೆ ಟ್ರಿಬ್ಯೂಟರಿ, ಉಪನದಿ. ಇದು ಗಂಗಾ ನದಿಯಿಂದ ಸಪ್ರೇಟಾಗಿ ಹರಿಯುವಂಥದ್ದು ಹೂಗ್ಲಿ ನದಿ. ಅದನ್ನು ರಿಸ್ಟ್ರಿಬ್ಯೂಟ್ರಿ ರಿವರ್ ಅಂತ ಕರೀತಾರೆ. ರಿಸ್ಟ್ರಿಬ್ಯೂಟ್ರಿ ರಿವರ್, ಗಂಗಾ ನದಿನೇ ಒಂದು ಕಡೆ ಕವಲೊಡೆದು ಸಪ್ರೇಟ್ ಆಗುತ್ತೆ, ಅದನ್ನು ಹೂಗ್ಲಿ ನದಿ ಅಂತ ಕರೀತಾರೆ. ಒಂದು 280-290 ಕಿಲೋಮೀಟರ್ನೂ ಪಶ್ಚಿಮ ಬಂಗಾಳದಲ್ಲಿ ಹರ್ಕೊಂಡು ಬಂಗಾಳ ಮಹಾಕೊಲ್ಲಿಗೆ ಅದು ಸೇರ್ಕೊಳ್ಳುತ್ತೆ. ಒಂದು ರೀತಿ ಆ ಬ್ರಿಡ್ಜ್ ಇತ್ತಲ್ಲ, ಬ್ರಿಡ್ಜ್ ಕೋಲ್ಕತ್ತಾದ ಏನದು ಲ್ಯಾಂಡ್ ಮಾರ್ಕ್ ಅನ್ನೋ ಹಾಗೆ. ಇದು ಬಿ ಜೆ ಪಿಯವರ ಪ್ರಚಾರ ಆಯಿತು. ಇನ್ನು ತೃಣಮೂಲ ಕಾಂಗ್ರೆಸ್, ಇದುವರೆಗೂ ಬಂದಿರುವ ಚುನಾವಣಾ ಪೂರ್ವ ಸಮೀಕ್ಷೆಗಳು ಮತ್ತೊಮ್ಮೆ ಮಮತಾ ಬ್ಯಾನರ್ಜಿನೇ ಅಧಿಕಾರಕ್ಕೆ ಬರೋದು, ಸ್ಥಾನಗಳ ಕಡಿಮೆ ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಬಿ ಜೆ ಪಿಯ ಸ್ಥಾನಗಳ ಕನ್ಸಿಡರೇಬಲ್ ಆಗಿ ಜಾಸ್ತಿ ಆಗ್ಬೋದು. ಬಟ್
ಹಾಫ್ ವೇ ಮಾರ್ಕಿಗೆ ಬರಲ್ಲ ಬಿ ಜೆ ಪಿ ಅಂತ ಇದುವರೆಗಿನ ಸರ್ವೆಗಳು ಹೇಳ್ತಾ ಇರೋದು. ಇದರಲ್ಲಿ ಲೆಕ್ಕ ಹಾಕಬೇಕಾಗಂಥದ್ದು ಸುಮಾರಿದೆ. ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ರಲ್ಲ, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆದಲ್ಲೆಲ್ಲ ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದಿದ್ದಾರೆ. ಮಹಿಳಾ ಮತದಾರರು ದೊಡ್ಡ ಸಂಖ್ಯೆಯಲ್ಲಿ ಬಂದು ವೋಟ್ ಮಾಡಿದಾಗಲೆಲ್ಲ ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದಿದ್ದಾರೆ. ಅದು ಟ್ರ್ಯಾಕ್ ರೆಕಾರ್ಡ್. ಅದು ಪ್ರತಿ ಸಲವೂ ಸತ್ಯವೇ ಆಗಬೇಕು ಅಂತಿರೋದಿಲ್ಲ. ಅದರಲ್ಲೂ ಈ ಸಲ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗೋದಕ್ಕೆ ಕಾರಣಗಳು ಬೇರೆ ಬೇರೆ ಇದ್ದಾವೆ. ಉದಾಹರಣೆಗೆ ಎಸ್ ಐ ಆರ್. ಬಟ್ ಮಮತಾ ಬ್ಯಾನರ್ಜಿ ಮೆಚ್ಚಬೇಕು. ಸತತ 3 ಅವಧಿ. ಬಂಗಾಳದ ಜನ 33 ವರ್ಷ ಅಲ್ಲಿ ದೇ ಆರ್ ಯಥಾಸ್ಥಿತಿವಾದಿಗಳು ಅಂತ ಕರಿತೀವಲ್ಲ, ಬಂಗಾಳ ಜನ ಒಂಥರ ಹಂಗೆ ಅನ್ಸುತ್ತೆ, ಯಾಕೆ ಚೇಂಜ್ ಮಾಡೋದು, ಸರ್ಕಾರ ಮಾಡ್ಕೊಂಡು ಹೋಗ್ತಿದಾರಲ್ಲ, ಮಾಡ್ಕೊಂಡು ಹೋಗಲಿ ಬಿಡಿ ಅನ್ನೋ ಥರ. 33 ವರ್ಷ ಅಲ್ಲಿ ಕಮ್ಯುನಿಸ್ಟ್ ಪಕ್ಷ ಆಡಳಿತ ನಡೆಸ್ತು. 33 ವರ್ಷ ಕಮ್ಯುನಿಸ್ಟ್ ಪಕ್ಷದ ಆಡಳಿತದ ವಿರುದ್ಧ ಕಾಂಗ್ರೆಸ್ನಿಂದ ಹೊರಗೆ ಬಂದು ಮಮತಾ ಬ್ಯಾನರ್ಜಿ ತೃಣಮೂಲ ಕಾಂಗ್ರೆಸ್ ಅನ್ನುವಂಥ ಒಂದು ಪಕ್ಷ ಕಟ್ಟಿ, ಶಿ ಈಸ್ ಅ ಫೈಟರ್ ಅನ್ಡೌಟೆಡ್ಲಿ. ಅಧಿಕಾರಕ್ಕೆ ಬಂದರು. 3ನೇ ಟರ್ಮ್ ಇದು. ಆದರೆ ಮಮತಾ ಬ್ಯಾನರ್ಜಿಯವರ ಈ 3ನೇ ಅವಧಿ ಅವರು ಬಹಳ ವಲ್ನರೇಬಲ್ ಆದರು. ವಿಪರೀತ ವಿವಾದಗಳು, ವಿಪರೀತ ಆರೋಪಗಳು. ಪಶ್ಚಿಮ ಬಂಗಾಳದಲ್ಲಿ ಪೊಲಿಟಿಕ್ಸ್ ನಡೆಯೋ ರೀತಿ ಹೆಂಗೆ ಅಂದರೆ, ಇದು ವರ್ಸಸ್ ಅದು ಅಂತ. ಮಮತಾ ಬ್ಯಾನರ್ಜಿ ಒಂದು ಪಕ್ಷ ಕಟ್ಟಿಕೊಂಡು ಕಮ್ಯುನಿಸ್ಟ್ ಪಕ್ಷದ ವಿರುದ್ಧ ಹೋರಾಡ್ತಾ ಇದ್ದಾಗ ಕಮ್ಯುನಿಸ್ಟರಿಂದ ಪೀಡನೆಗೊಳಗಾದವರೆಲ್ಲ ಈಕೆ ನಮ್ಮನ್ನು ಕಾಯ್ತಾಳೆ, ನಮ್ಮನ್ನು ಕಾಪಾಡ್ತಾಳೆ ಅಂದ್ಕೊಂಡು ತೃಣಮೂಲ ಕಾಂಗ್ರೆಸ್ಸಿಗೆ ದೊಡ್ಡ ಸಂಖ್ಯೆಯಲ್ಲಿ ಬಂದ್ಬಿಟ್ರು. ಕೇಡರ್ ಶಿಫ್ಟ್ ಆಗಿಬಿಟ್ರು. ಯಾರು ಕಮ್ಯುನಿಸ್ಟ್ ಪಕ್ಷದಿಂದ ತೊಂದರೆಗೊಳಗಾಗಿದ್ದಾರಲ್ಲ ಅವರು. ಮಮತಾ ಬ್ಯಾನರ್ಜಿ ಪಕ್ಷ ಬೇರೂರು ಗಟ್ಟಿಯಾಗಿ ನಿಂತಾಗ ತೃಣಮೂಲ ಕಾಂಗ್ರೆಸ್ನಿಂದ ಪೀಡನೆಗೊಳಗಾದವರು, ಅವರು ಕಮ್ಯುನಿಸ್ಟ್ ಪಕ್ಷದಲ್ಲಿ ಇದ್ದರಲ್ಲ ಮುಂಚೆ, ಅವರು ಆಫೀಸೇ ಖಾಲಿ ಮಾಡಿಬಿಟ್ರು. ನಾನು ಲಿಟ್ರಲಿ ಅಲ್ಲಿ ಓಡಾಡಿದ ಅನುಭವವನ್ನು ಹೇಳ್ತಾ ಇದ್ದೀನಿ. ಕಮ್ಯುನಿಸ್ಟ್ ಪಕ್ಷದ ಕಚೇರಿಗಳಲ್ಲಿ ಕಸ ಗುಡಿಸೋರಿಲ್ಲ ಅನ್ನೋ ಪರಿಸ್ಥಿತಿ ಇದೆ ಅಲ್ಲಿ. ಹಾಗೆ ಕೇಡರ್ಗಳ ಖಾಲಿ ಮಾಡ್ಕೊಂಡು ಬಿ ಜೆ ಪಿ ಕಡೆ ಬಂದ್ಬಿಟ್ಟು, ಈಗ ಬಿ ಜೆ ಪಿಯಲ್ಲಿ ಹಾಫ್ ವೇ ಮಾರ್ಕ್ ಕ್ರಾಸ್ ಮಾಡಬೇಕು, ಬಹುಮತವನ್ನು ಪಡಿಬೇಕು ಅಂದರೆ ಬಿ ಜೆ ಪಿ ಗೆಲ್ಲುತ್ತೆ ಅನ್ನುವ ಭರವಸೆ ಬರಬೇಕು ಜನರಿಗೆ. ಹೋತ ಬಂದುಬಿಡ್ತಾರಲ್ಲಿ. ಅದರ್ವೈಸ್ ಬಿ ಜೆ ಪಿಯ ಪರವಾಗಿ ಓಡಾಡಿ ಪ್ರಚಾರ ಮಾಡಿ ಆ ನಂತರವೂ ಮಮತಾ ಬ್ಯಾನರ್ಜಿ ಗೆದ್ದರೆ ಆಮೇಲೆ ನಮ್ಮ ಕಥೆ ಏನು ಅಂತ ಯೋಚನೆ ಮಾಡ್ತಾರೆ. ಇದು ದಿ ಅದರ್ ವೇ ಅರೌಂಡು ನಿಜಾನೇ. ಇದು ಬಿ ಜೆ ಪಿಯವರು ಅಧಿಕಾರಕ್ಕೆ ಬಂದರೆ ಅಲ್ಲಿ ತೃಣಮೂಲ ಕಾಂಗ್ರೆಸ್ನವ್ರನ್ನ ಬಡಿತಾರೆ. ಅಲ್ಲಿ ಬಡದಾಡದೆ ಹೋದರೆ ಪಾಲಿಟಿಕ್ಸೇ ನಡೆಯೋದಿಲ್ಲ ಅನ್ನೋ ಹಾಗಿದೆ. ಅದೇ ಹೇಳಿದ್ನಲ್ಲ, ನೋಡಿರ್ಬೇಕು ನೀವು ಸೋಷಿಯಲ್ ಮೀಡಿಯಾದಲ್ಲಿ. ಒಬ್ಬ ಬಿ ಜೆ ಪಿ ಕ್ಯಾಂಡಿಡೇಟ್ ಏನು ಹಳ್ಳಿಲಿ ಅಟ್ಟಾಡಿಸ್ಕೊಂಡು ಬಡಿತಾರೆ. ಇರೋನೊಬ್ಬ ಗನುಮ್ಯಾನ ಬದುಕಿಸೋದಕ್ಕೆ ಒದ್ದಾಡ್ತಾನೆ ಅಂತ ಮಮತಾ ಬ್ಯಾನರ್ಜಿ ಹೇಳಿದ್ರು. ಈ ಸಲ ಪಶ್ಚಿಮ ಬಂಗಾಳದಿಂದ ಬಿ ಜೆ ಪಿಯನ್ನು ಹೊರಗೆ ಹಾಕೋದು, ಮುಂದಿನ ಸಲ ದಿಲ್ಲಿಯಿಂದನೂ ಹೊರಗೆ ಹಾಕೋದು ಅಂತ. ಇದೆ ನೋಡಿ, ಬಿ ಜೆ ಪಿ ಕ್ಯಾಂಡಿಡೇಟು. ಇಲ್ಲಿ ನೋಡಿದ್ರೆ ಆಶ್ಚರ್ಯ ಅನಿಸ್ಬಿಡ್ತೀವಿ, ಇದೇನಿದು ಒಬ್ಬ ಕ್ಯಾಂಡಿಡೇಟಿಗೆ ಹಿಂಗೆ ಹೊಡಿಯೋದು ಅಂತ. ಅಲ್ಲಿ ಕಾಮನ್ ದಿನ ಬೆಳಗಾರ ನಡೆಯುತ್ತಿಲ್ಲ ಚುನಾವಣೆಗಳಲ್ಲಿ. ನೋಡಿ, ಎಲ್ಲ ಕಡೆ ಸಿಂಗಲ್ ಫೇಸ್ನಲ್ಲಿ ಎಲೆಕ್ಷನ್ ಮಾಡಿ, ಪಶ್ಚಿಮ ಬಂಗಾಳದಲ್ಲಿ 1-2 ಫೇಸ್ನಲ್ಲಿ ಎಲೆಕ್ಷನ್ ಮಾಡಬೇಕು. ಅದರ್ವೈಸ್ ಮುಂಚೆ 6-7 ಫೇಸ್ಗಳಲ್ಲಿ ಆಗ್ತಿತ್ತಲ್ಲಿ ಚುನಾವಣೆ. ನೋಡಿ, ಆ ಕಾರ್ ಯಾರ್ದು ಹೇಳಿ? ಹುಮಾಯೂನ್ ಕಬೀರ್ದು. ತೃಣಮೂಲ ಕಾಂಗ್ರೆಸ್ನಿಂದ ಉಚ್ಚಾಟಿತ ಶಾಸಕ, ಅವ್ರದ್ದೇ ಒಂದು ಪಕ್ಷ ಕಟ್ಕೊಂಡು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ. ಒಂದು ವಿಡಿಯೋ ಬಂತು, ಸ್ಟಿಂಗ್ ಆಪರೇಷನ್ನಿನ ವಿಡಿಯೋ. ಅಮಿತ್ ಶಾನ ಬಿ ಜೆ ಪಿನ 1,000 ಕೋಟಿ ದುಡ್ಡು ಕೊಟ್ಟಿದ್ದಾರೆ, ನಾವು ಮಮತಾ ಬ್ಯಾನರ್ಜಿನ ಸೋಲ್ಸೋದಕ್ಕೆ ಮುಸ್ಲಿಂ ಓಟ್ ಹೊಡಿತೀವಿ ಅಂತ. ಆ ಕಾರಣಕ್ಕಾಗಿ ಮುಸ್ಲಿಮರು ನೀವು ಗದ್ದಾರ್ ಅಂತ ಹಲ್ಲೆ ಮಾಡಿದ್ರು, ಹೊಡೆದಾಕ್ಬಿಟ್ರು ಕಾರಣ. ಮಮತಾ ಬ್ಯಾನರ್ಜಿ ಮಾತಾಡ್ತಾ ಇದ್ದದ್ದನ್ನು ಹೇಳಿದೆ ನಾನು ಬಂಗಾಳದ ಮಗಳು, ಬಂಗಾಳದಲ್ಲೇ ಕೊನೆಯುಸಿರೆಳಿತೀನಿ. ಈ ಸಲ ಬಿ ಜೆ ಪಿಯನ್ನು ಪಶ್ಚಿಮ ಬಂಗಾಳದಿಂದ ಹೊರಗೆ ಹಾಕೋದು, ಆ ನಂತರ ದಿಲ್ಲಿಯಿಂದನೂ ಹೊರಗೆ ಹಾಕೋದು ಅಂತ. ಅಂದರೆ ರಾಜ್ಯ ಸರ್ಕಾರವನ್ನು ಮತ್ತೊಮ್ಮೆ ಹಿಡಿತೀವಿ, ಕೇಂದ್ರ ಸರ್ಕಾರದಲ್ಲೂ ಬಿ ಜೆ ಪಿನ ಸೋಲಿಸ್ತೀವಿ ಅಂತ ಮಮತಾ ಬ್ಯಾನರ್ಜಿ ಕೇಳಿಸ್ಕೊ. ಇನ್ನೊಂದು ಪ್ರಚಾರ ಆಗ್ತಾ ಇದೆ ತೃಣಮೂಲ ಕಾಂಗ್ರೆಸ್ ಕಡೆಯಿಂದ, ಬಿ ಜೆ ಪಿ ಅಕಸ್ಮಾತ್ ಅಧಿಕಾರಕ್ಕೆ ಬಂದರೆ ಹೊರಗಿನಿಂದ ಯಾರನ್ನೂ ತಂದು ಮುಖ್ಯಮಂತ್ರಿ ಮಾಡ್ತಾರೆ ಅಂತ, ಹೊರಗಿನಿಂದ ಯಾರನ್ನೂ ತಂದು ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಅಂತ. ಅದಕ್ಕೆ ಅಮಿತ್ ಶಾ ಹೇಳಿದ್ರು, ಬಂಗಾಳದಲ್ಲಿ ಹುಟ್ಟಿ, ಬಂಗಾಳದಲ್ಲಿ ಬೆಳೆದು, ಬಂಗಾಳಿ ಭಾಷೆಯಲ್ಲಿ ಕಲಿತು, ಬಂಗಾಳದ ಮಣ್ಣಿನ ಮಗನೇ ಒಬ್ಬ ಮುಖ್ಯಮಂತ್ರಿ ಆಗ್ತಾನೆ ಅಂತ. ಅಮಿತ್ ಶಾನೂ ಹೇಳ್ತಾ ಇದ್ದಾರೆ, ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಿದೆ, ನಾವೇ ಗೆಲ್ತೀವಿ ಅಂತ. ಕೇಳಿಸ್ಕೊಳ್ಳಿ.
पास जो फीडबैक है उसमें बंगाल की जनता ने अपना भविष्य पहले चरण में ही तय कर ली। कवि गुरु टैगोर, महान सुभाष चंद्र बोस और खुदीराम बोस की ये भूमि ने विकास को चुना है और नरेंद्र मोदी जी के नेतृत्व में भारत के विकास की जो यात्रा चल रही है उसमें बंगाल के प्रथम चरण के मतदाताओं ने स्पष्ट कर दिया है कि बंगाल भी उसमें जुड़ने जा रहा है। 16 जिलों की 52 सीटों पर 92.98% मत ये निश्चित रूप से बताता है कि दीदी जाने वाली है और भाजपा आने वाली है। भय जाने वाला है और भरोसा आने वाला है। हमने कल देर रात तक हमारे सभी विधानसभा के कार्यकर्ताओं के साथ भारतीय जनता पार्टी बंगाल की टीम ने एक असेसमेंट करा है जो पोलिंग हुई है ऐसा इसका, और मैं स्पष्ट रूप से आपको बताना चाहता हूं 152 सीटों में से 110 से ज्यादा सीटें भारतीय जनता पार्टी जीतने जा रही। इसका मतलब मित्रों, एक बंगाल की मुख्यमंत्री जी अफवाह फैला रही हैं कि बंगाल में अगर भाजपा का शासन आया तो बाहरी लोग शासन करेंगे। मैं दीदी को बताना चाहता हूं, दीदी बंगाल का अगला मुख्यमंत्री बंगाल में ही जन्म लेने वाला, बंगाली मीडियम में पढ़ा लिखा और बंगाली बोलने वाला होगा। इतना ही है कि आपका भतीजा नहीं होगा, वो भारतीय जनता पार्टी का कार्यकर्ता होगा। अगली सरकार बंगाल के ही भारतीय जनता पार्टी के कार्यकर्ता ने बनानी है। ಮಿತ್ರೋ, ಪಶ್ಚಿಮ ಬಂಗಾಳದಲ್ಲಿ ಕಾಂಗ್ರೆಸ್ಸಿಂದ ಏನು ಸ್ಟೇಕ್ ಉಳ್ಕೊಂಡಿಲ್ಲ. ಲಾಸ್ಟ್ ಎಲೆಕ್ಷನ್ 0. 2021 ಅದರ ಹಿಂದೆ ನಡೆದಿದ್ದು ಯಾವುದು 2016. 2016ರಲ್ಲಿ 3 ಸ್ಥಾನಗಳನ್ನು, ಅದಕ್ಕಿಂತ ಮುಂಚೆ BJP 0. ಶ್ಯಾಮಪ್ರಸಾದ್ ಮುಖರ್ಜಿಯವರ ರಾಜ್ಯ, ಅದು ನೆನಪಿರಲಿ. ಜನಸಂಘದ ಸಂಸ್ಥಾಪಕರಾದ ಶ್ಯಾಮಪ್ರಸಾದ್ ಮುಖರ್ಜಿಯವರ ರಾಜ್ಯ ಅಟಲ್ ಬಿಹಾರಿ ವಾಜಪೇಯಿ ಕೊನೆ ತನಕ ಅದೊಂದು ಹಳಹಳಿ ಮಾಡ್ಕೊಂಡು ಸತ್ತೋಗ್ಬಿಟ್ರು. ಜನಸಂಘವನ್ನು ಸ್ಥಾಪಿಸಿದ ಶ್ಯಾಮಪ್ರಸಾದ್ ಮುಖರ್ಜಿಯವರ ರಾಜ್ಯದಲ್ಲೇ ನಾವೇನೂ ಮಾಡೋಕ್ಕಾಗ್ತಿಲ್ಲ ರಾಜಕಾರಣದಲ್ಲಿ ಅಂತ. 2016ರಲ್ಲಿ 3 ಸ್ಥಾನ ಗೆದ್ದಿತ್ತು BJP, ಅದಕ್ಕಿಂತ ಮುಂಚೆ 0, ನೀಡ್ಲೆಸ್ ಟು ಸೇ. 3 ಗೆದ್ದಿದ್ರು. 2021ರಲ್ಲಿ 77 ಗೆದ್ದರು, 3ರಿಂದ 77. ಈ ಸಲ ಎಷ್ಟಾಗತ್ತೆ ನೋಡಬೇಕು. ಕಾಂಗ್ರೆಸ್ಸು 2016ರಲ್ಲಿ 40-44 ಆಸ್ಪಾಸ್ ಇತ್ತು. 2016ಕ್ಕಿಂತ ಮುಂಚೆನೂ 40-41 ಆಸುಪಾಸಿನಲ್ಲಿತ್ತು. 2016ರಲ್ಲಿ 40ಕ್ಕೆ ಬಂದರು. 2021ಕ್ಕೆ 0 ಆಗಿಬಿಡ್ತು ಕಾಂಗ್ರೆಸ್ಸಲ್ಲಿ, 0. ಈ ಸಲವೂ ಅಂಥ ಪರಿ ಏನು ಸ್ಟೇಕ್ ಇಲ್ಲ. ರಾಹುಲ್ ಗಾಂಧಿಯವರು ಪ್ರಚಾರದಲ್ಲಿ ಮಾತಾಡಿದ್ರು. ಅವ್ರು ಮಾತಾಡೋದು ನೋಡಿದರೆ ನೀವು BJPಗೆ ದಾರಿ ಮಾಡಿಕೊಟ್ಟಿದ್ದೀರಿ ಅಂತ ತೃಣಮೂಲ ಕಾಂಗ್ರೆಸ್ ಮನವಿ ಮಾಡಿಕೊಂಡಿದ್ದು ನಿನ್ನೆ. ಅಂದರೆ INDI ಅನ್ನೋ ಮೈತ್ರಿಕೂಟ ಸ್ಥಾಪನೆ ಮಾಡಿದಾಗ ಅದರಲ್ಲಿ ಮಮತಾ ಬ್ಯಾನರ್ಜಿಯೂ ಇದ್ದರು. ಬಟ್ ಈ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಇಲ್ಲ. ಆದ್ದರಿಂದ ಮಮತಾ ಬ್ಯಾನರ್ಜಿ ವಿರುದ್ಧ ವಾಗ್ದಾಳಿ. ನೀವು ಪೊಲರೈಸೇಷನ್ನಿನ ಪಾಲಿಟಿಕ್ಸ್ ಮಾಡದೆ ಹೋಗಿದ್ರೆ BJP ಬರ್ತಾನೆ ಇರಲಿಲ್ಲ ಇಲ್ಲಿ. ನೀವು ಮಾಡಿದ್ದಕ್ಕೆ BJP ಬಂದುಬಿಟ್ಟಿದೆ, ನೀವು ಮಾಡಿದ್ದಕ್ಕೆ BJP ಬೆಳೀತಾ ಇದೆ ಅಂತ ಮಮತಾ ಬ್ಯಾನರ್ಜಿ ವಿರುದ್ಧ ಕೇಳಿಸ್ಕೊಳ್ಳಿ. ಮತಯಂತ್ರದಲ್ಲಿ 3ನೇ ಜಾಗಕ್ಕೆ ಬರುತ್ತೆ. 3ನೇ ಕ್ರಮ ಸಂಖ್ಯೆ 3. ಆ ಕಾರ್ಯಕರ್ತ ಹೇಳ್ತಾ ಇರ್ತಾನೆ, ತೃಣಮೂಲ ಕಾಂಗ್ರೆಸ್ಸು 3ನೇ ಕ್ರಮ ಸಂಖ್ಯೆ ಅಂತ ಹೇಳ್ತಾ ಇರುವಾಗ ಅಜ್ಜಿ ಕೇಳ್ತಾರೆ BJPದು ಎಷ್ಟನೇದ್ದು ಅಂತ. ಅದಕ್ಕೆ ಒಂದು ಸಿಟ್ಟಿಗೆ ಎದ್ದು ಹೇಳ್ತಾನೆ, BJPನೂ ಇಲ್ಲ ಏನೂ ಇಲ್ಲ, ಹೋಗತ್ತಾಗಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.